Hey guys, welcome back to my YouTube channel Journey with Sudharanjit. ಇದು ಶಿವರಾತ್ರಿ ಹಬ್ಬದ ವ್ಲಾಗ್ ಪಾರ್ಟ್ 2 ಆಗಿರುತ್ತೆ. ಮನೇಲಿ ಪೂಜೆ ಎಲ್ಲ ಮುಗಿಸ್ಬಿಟ್ಟು ಶಿವನ ದೇವಸ್ಥಾನಕ್ಕೆ ಹೋದ್ವಿ. ಪೂಜೆ ಮುಗ್ದಿದ ತಕ್ಷಣನೇ ಶಿವನ ದೇವಸ್ಥಾನಕ್ಕೆ ಹೋದ್ರೆ ಒಂಥರ ಪಾಸಿಟಿವ್ ವೈಬ್ ಎಲ್ಲ ಅಂದ್ಕೊಂಡು ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಹಿಂದಿನ ದಿವಸನೇ ಪೂಜೆ ಮುಗ್ದಿದ ತಕ್ಷಣನೇ ಹೋಗ್ಬಿಡೋಣ ಅಂತ. ಮನೆ ಹತ್ರನೇ ಇರೋದ್ರಿಂದ ನಾವು ಫಸ್ಟು ಶಿವನ ದೇವಸ್ಥಾನಕ್ಕೆ ಹೋದ್ವಿ. ತುಂಬಾ ರಶ್ ಇದ್ದರು. ಅಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ದುರ್ಗಾ ಪರಮೇಶ್ವರಿ ದೇವಸ್ಥಾನಕ್ಕೆ ಹೋಗಿದ್ವಿ. ಇದನ್ನ ಮುಗಿಸ್ಕೊಂಡು ಈ ವರ್ಷ ಶಿವರಾತ್ರಿ ದುರ್ಗಾ ಯೋಗದಲ್ಲಿ ಬಂದಿದೆ, ಮಹಾಶಿವರಾತ್ರಿ ಅಂತ. ಅಲ್ಲೂ ಹೋಗಿದ್ವಿ. मूलाय नमः नारायणाय नमः प्रियाय नमः। ಪೂಜೆ ಮುಗಿಸಿ 2 ದೇವಸ್ಥಾನಕ್ಕೆ ಹೋಗ್ಬಿಟ್ಟು ರಿಟರ್ನ್ ಮನೆಗೆ ಬರೋಷ್ಟರಲ್ಲಿ ಆಲ್ಮೋಸ್ಟ್ 1:30 ಆಗಿಬಿಟ್ಟಿತ್ತು. ಇನ್ನೊಂದು ಪೂಜೆ ಆದಮೇಲೆ ಹಾಗೆ ಹಿಂಗೆ ಎಲ್ಲ ಕುತ್ಕೊಳಂಗಿಲ್ಲ ಅಂತ ನಾನು ಆ ದಿನ ಎಲ್ಲ ಸ್ವಲ್ಪ ಎಂಗೇಜ್ ಆಗೇ ಇಟ್ಕೊಂಡಿದ್ದೆ. ಆವಾಗ ಹೊಟ್ಟೆ ಹಸಿಯೋದು ಗೊತ್ತಾಗಲ್ಲ, ಮತ್ತು ಒಂಥರ ಕುತ್ಕೊಂಡೇ ಇರೋದ್ರೂ ಏನೋ ಒಂಥರ ಅನಿಸ್ತಾ ಇರುತ್ತೆ ಅಂತ ನಾನು ದೇವಸ್ಥಾನಕ್ಕೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಇದು ಸಂಜೆ ಪ್ರಸಾದಕ್ಕೆ ಅಂತ ಗೋಧಿ ಉಂಡೆ ಮಾಡ್ತಾ ಇದ್ದೀನಿ. ಗೋಧಿ ಹಸಿಟ್ಟನ್ನ ಚೆನ್ನಾಗಿ ಹುರ್ಕೊಂಡು ಅದಕ್ಕೆ ತುಪ್ಪ ಹಾಕ್ಬಿಟ್ಟು ಹುರ್ಕೊಳ್ಬೇಕು. ಆಮೇಲೆ ಬೆಲ್ಲ ಪಾಕ ಹಾಕ್ಬಿಟ್ಟು ಮಿಕ್ಸ್ ಮಾಡಿಬಿಟ್ಟು ಉಂಡೆ ಮಾಡೋದು. ನಾನು ಫುಲ್ ವಿಡಿಯೋ ತಗೊಳಕ್ಕಾಗಲಿಲ್ಲ, ಸ್ವಲ್ಪ ಬೇಗ ಮಾಡೋಣ ಅಂತ. ಪ್ರಸಾದಕ್ಕೆ ಗೋಧಿ ಉಂಡೆ ಮಾಡಿ ದೇವ್ರ ಮುಂದೆ ಇಟ್ಟು ಸಂಜೆ ಪೂಜೆ ಮಾಡಿ ನಾವು ಇನ್ನೊಂದು ಶಿವನ ದೇವಸ್ಥಾನಕ್ಕೆ ಹೋದ್ವಿ ಸಾಯಂಕಾಲ. ನಾನು ಹಬ್ಬದ ದಿನ 3 ಶಿವನ ದೇವಸ್ಥಾನಕ್ಕೆ ಹೋಗಿದ್ದೆ. ನಾನು ಅದ್ರದ್ದು ಯಾವುದು ಕ್ಲಿಪ್ಪಿಂಗ್ಸ್ ಎಲ್ಲ ಜಾಸ್ತಿ ತೊಗೊಂಡಿಲ್ಲ, ಯಾಕಂದರೆ ಅಷ್ಟೊಂದು ರಶಲ್ಲಿ ನಾನು ವೀಡಿಯೋ ಕ್ಲಿಪ್ಪಿಂಗ್ ಎಲ್ಲ ತೊಗೊಳಕ್ಕಾಗಲಿಲ್ಲ ಅಂತ ಅಂದ್ಬಿಟ್ಟು. ಇದು ರಿಟರ್ನ್ ಬಂದ ಮೇಲೆ ಮನೆಯಲ್ಲಿ ಆರತಿ ಬೆಳಗ್ತಾ ಇರೋದು. ಆರತಿ ಮಾಡಿದಾದ್ಮೇಲೆ ದೇವ್ರ ಮುಂದೆ ಇಕ್ಕಿರೋ ಪ್ರಸಾದ ತೊಗೋಬೋದು. 3 ಉಂಡೆ ಮಾಡಿದ್ವಿ. ಅದರಲ್ಲಿ 1 ಉಂಡೆ ನನಗೆ, ಇನ್ನೊಂದು ಉಂಡೆ ಹಸು ಕೊಡೋದು, ಇನ್ನೊಂದು ಉಂಡೆ ಮನೆಯಲ್ಲಿ ಎಲ್ಲರಿಗೂ ಪ್ರಸಾದ ಅನ್ನೋ ರೀತಿಯಲ್ಲಿ ಕೊಡ್ಬೋದು. ಆರತಿ ಎಲ್ಲ ಮಾಡಿದಾದ್ಮೇಲೆ ನಮ್ಮ ಮನೆ ಹತ್ರನೇ ಕಾಟೇರಮ್ಮ ಮುನೇಶ್ವರ ದೇವಸ್ಥಾನ ಇದೆ. ಅಲ್ಲಿ ಶಿವರಾತ್ರಿ ಹಬ್ಬ ತುಂಬ ಗ್ರ್ಯಾಂಡಾಗಿ ಮಾಡ್ತಾರೆ. ನಾನು ಅಲ್ಲೋಗಿ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿದೆ. ಅಲ್ಲಿ ವಾದ್ಯದವ್ರದ್ದು ಮತ್ತು ಹಾಡು ಹೇಳೋದು ಅಂತೆಲ್ಲ ಏನೋ ಪ್ರೋಗ್ರಾಮ್ ಮಾಡಿದ್ರು. ಸೊ ಅಲ್ಲಿ ಒಂದು 9:30ವರೆಗೂ ಇದ್ದೆ. ಈ ಥರ ನಾನು ಕಂಪ್ಲೀಟ್ ಡೇ ಫುಲ್ ಎಂಗೇಜ್ ಆಗಿ ಇಟ್ಕೊಂಡಿದ್ದೆ. ಹಾಗಾಗಿ ನನಗೆಲ್ಲೂ ಹೊಟ್ಟೆ ಹಸಿವು ಆಗೋ ಥರ ಮತ್ತು ಒಂಥರ ಟಯರ್ಡ್ ಆಗೋ ಥರ ನನಗೆಲ್ಲೂ ಆಗಿಲ್ಲ. ನಾನು ಕಂಪ್ಲೀಟಾಗಿ ಮಹಾಶಿವರಾತ್ರಿ ದಿವಸ 5 ದೇವಸ್ಥಾನಕ್ಕೆ ಹೋಗಿದ್ದೆ. ಅದೊಂಥರ ಖುಷಿ ಆಯಿತು. ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ಲಿಂಗ ವಿಸರ್ಜನೆ ಮಾಡೋಕ್ಕಂತ ಹೋಗೋಕ್ಕೆ ಫುಲ್ ರೆಡಿ ಆಗಿದ್ದೀವಿ. ಹೋಗೋಕ್ಕಿಂತ ಮುಂಚೆ ಒಂದು ಸತಿ ಪೂಜೆ ಮಾಡೋಣ ಅಂತ ಮನೇಲೂ ಎಲ್ಲ ದೀಪ ಅಣಿಸಿ ಪೂಜೆ ಮಾಡ್ತಾ ಇದ್ದೀನಿ. ನಾವೆಲ್ಲ ರೆಡಿಯಾಗಿ ಪೂಜೆ ಮಾಡಿ ಮನೆ ಬಿಡೋಷ್ಟರಲ್ಲಿ ಆಲ್ಮೋಸ್ಟ್ 6 o'clock ಆಗಿತ್ತು. ನೀನು ಹಾಕೋಗ್ತೀನಿ ಸ್ವಲ್ಪ ಸ್ವಲ್ಪ ಮುಸುತಿ ಹಾಕು. ಇನ್ನೊಂದ್ಸಲಿ ಲಿಂಗ ಎಲ್ಲ ತೊಗೊಂಡು ನಾನೊಂದು ಬಾಕ್ಸಲ್ಲಿ ಜೋಡಿಸ್ಕೊತಾ ಇದ್ದೀನಿ. ನಾವು ಟ್ರಾವೆಲ್ ಮಾಡಬೇಕಾದ್ರೆ ಲಿಂಗ ಎಲ್ಲ ಶೇಕ್ ಆಗದಿರ ಇರಲಿ ಅಂತ ನಾನು ಕರೆಕ್ಟ್ ಫಿಟ್ ಆಗೋಂಥ ಬಾಕ್ಸನ್ನೇ ತೊಗೊಂಡಿದ್ದೀನಿ. ಲಿಂಗಕ್ಕೆ ಇಟ್ಟಿರೋ ಬಿಲ್ಪತ್ರೆನೂ ಜೊತೆಲೇ ಬಾಕ್ಸಲ್ಲಿ ಜೋಡಿಸ್ಕೊತಾ ಇದ್ದೀನಿ. ಯಾಕಂದರೆ ಅಲ್ಲಿ ಇಲ್ಲಿ ಹಾಕೋದಕ್ಕಿಂತ ತೊಗೊಂಡೋಗಿ ನೀರಲ್ಲಿ ಅಲ್ಲೇ ಬಿಟ್ರೇ ಒಳ್ಳೆಯದು ಅಂತ ಲಿಂಗಕ್ಕೆ ಯೂಸ್ ಮಾಡಿರೋ ಎಕ್ಕದ ಹೂವು ಮತ್ತು ಬಿಲ್ಪತ್ರೆ ಹೂವು ಪ್ರತಿಯೊಂದು ನಾನು ಬಾಕ್ಸಲ್ಲಿ ಹಂಗೆ ಒಂದು ಕವರಲ್ಲಿ ಸಪ್ರೇಟಾಗಿ ಇಟ್ಕೊಂಡೆ. ನಾವು ಲಿಂಗ ವಿಸರ್ಜನೆ ಮಾಡೋಕ್ಕೆ ಮೈಸೂರು ನಿಮಿಷಾಂಬ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ನಾನು ಮೊದಲೇ ಪೂಜೆ ಮಾಡೋಕ್ಕಿಂತ ಮುಂಚೆ ಇಲ್ಲೇ ಬಿಡಬೇಕು ಅಂತೆಲ್ಲ ಏನೂ ಅಂದ್ಕೊಂಡಿರಲಿಲ್ಲ. ಎಲ್ಲಾದರೂ ಪರವಾಗಿಲ್ಲ ಅಂತ ಅಂದ್ಕೊಂಡಿದ್ದೆ. ನಾವು ಹಿಂದಿನ ದಿವಸ ಅಷ್ಟೇ ಸಡನ್ ಪ್ಲ್ಯಾನಾಗೆ ಮೈಸೂರಿಗೆ ಹೋಗೋಣ, ನಿಮಿಷಾಂಬ ದೇವಸ್ಥಾನದಲ್ಲಿ ಬಿಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದು. Smile. Good boy. Very good. ಅಮ್ಮ ಇಲ್ಲಿ ಏನಕ್ಕೆ ಏನಕ್ಕೆ ಹಂಗೆ ನಂಗು ಬೆಂಕಿ ಪಟ್ಟ ಹೇಳಿದ್ದೀನಿ ಬರ ತಗೊಂಬತ್ತಾರೆ. ಎಷ್ಟು ದೂರ ಇದ್ದಾರೆ ಅವ್ನು ಮೊನ್ನೆ ಆಟ ಆಡ್ಬೇಕಾದ್ರೆ ಅವನು ಕೈ ಬಿಟ್ಬಿಟ್ಟು ನೋಡೋಣ. ಬಾ ಬಿಸಾಕ್ತೀನಿ ಬಾ ಒಂಜಿ ಮನೆಯ ಈಶ ನಾವು ದೇಶ ಅಂತ ಹೇಳಿ ಗೊತ್ತಾ ನಿನ್ ಗುಂಡು
ನಾವು ಒಂದು 9:30 ಅಷ್ಟರಲ್ಲಿ ದೇವಸ್ಥಾನ ರೀಚ್ ಆಗಿದ್ವಿ. ಅಲ್ಲೇನು ತುಂಬ ಜನ ಇರಲಿಲ್ಲ, ತುಂಬ ಕಡಿಮೆ ಜನನೇ ಇದ್ದರು. ಅಲ್ಲೇ ಹರಿಯೋ ನೀರ ಹತ್ರ ಎಲ್ಲ ಇಟ್ಬಿಟ್ಟು ಪೂಜೆ ಮಾಡಿಬಿಟ್ಟು ಬಿಡೋಣ ಅಂತ ಅಂದ್ಕೊಂಡ್ವಿ. ಮನೆಯಿಂದನೇ ಹೂವು, ಕಡ್ಡಿ, ಕರ್ಪೂರ ಎಲ್ಲ ತೊಗೊಂಡೋಗಿದ್ದೆ. ಮತ್ತು ಅಡಿಕೆ ಪ್ಲೇಟ್ ಒಂದು ತೊಗೊಂಡೋಗಿದ್ದೆ. ಅದ್ರ ಮೇಲೆ ಬಾಳೆ ಎಲೆ ಇಟ್ಬಿಟ್ಟು ಲಿಂಗ ಎಲ್ಲ ಅಡಿಕೆ ಪ್ಲೇಟಲ್ಲಿ ಜೋಡಿಸ್ಬಿಟ್ಟು ಪೂಜೆ ಮಾಡಿಬಿಟ್ಟು ಹಂಗೆ ನೀರಲ್ಲಿ ಬಿಡೋಣ ಅಂತ. ಅವತ್ತಿನ ದಿನವೇ ತುಂಬ ಜನ ಲಿಂಗ ವಿಸರ್ಜನೆ ಮಾಡೋಕ್ಕೆ ನಿಮಿಷಾಂಬ ದೇವಸ್ಥಾನಕ್ಕೆ ಬಂದಿದ್ದರು. ನಾವು ಹೋಗಿದ್ದ ಟೈಮಲ್ಲೇ ಒಂದು 8-10 ಜನ ನೋಡಿದ್ರಿ ಲಿಂಗ ವಿಸರ್ಜನೆಗೆ ಬಂದಿದ್ದು. ನಾವು ಮೈಸೂರಿಗೆ ಹೋಗೋಣ ಲಿಂಗ ವಿಸರ್ಜನೆ ಮಾಡೋಕ್ಕೆ ಅಂತ ಪ್ಲ್ಯಾನ್ ಮಾಡಿದ ತಕ್ಷಣವೇ ಶಿವನ ಪೂಜೆ ಮಾಡಿರೋದು ನಂಜನಗೂಡಿಗೆ ಹೋಗೋಣ, ಹಂಗೆ ಅಲ್ಲಿ ಲಿಂಗ ವಿಸರ್ಜನೆ ಮಾಡಿಬಿಟ್ಟು ಶಿವನ ದೇವಸ್ಥಾನಕ್ಕೆ ಹೋಗ್ಬೋದು ಅಂತ ಹಂಗೆ ಅಂದ್ಕೊಂಡ್ವಿ. ಬಟ್ ಶಿವರಾತ್ರಿ ಹಬ್ಬ ಆಗಿ ನೆಕ್ಸ್ಟ್ ದಿನವೇ ಆಗಿರೋದ್ರಿಂದ ತುಂಬಾ ಕ್ರೌಡ್ ಇರ್ತಾರೆ. ಮೇಯ್ನ್ ದಿನ ಬಂದು ಹಬ್ಬ ಆಗಿ ನೆಕ್ಸ್ಟ್ ದಿವಸನೇ ಹಬ್ಬದ ದಿನ ಬರೀ ಅಭಿಷೇಕ ಅಷ್ಟೇ ಮಾಡಿರ್ತಾರೆ, ಏನು ಅಲಂಕಾರ ಎಲ್ಲ ಮಾಡಿರಲ್ಲ ದೇವ್ರಿಗೆ. ಅವತ್ತಿನ ದಿವಸ ಬರೀ ಉಪವಾಸ ಮತ್ತು ದೇವ್ರ ದರ್ಶನ ಮಾತ್ರ ಇರುತ್ತೆ. ನೆಕ್ಸ್ಟ್ ದಿನ ಅಲಂಕಾರ ಎಲ್ಲ ಮಾಡಿ ಪ್ರಸಾದ ಎಲ್ಲ ಮಾಡೋದು. ಹಾಗಾಗಿ ನಾವು ಅವತ್ತಿನ ದಿವಸ ಏನನ್ನ ನಂಜನಗೂಡಿಗೆ ಹೋಗಿದ್ರೆ ತುಂಬಾ ಕ್ರೌಡ್ ಇರ್ತಾರೆ ಅಂತ ನಾವು ನಿಮಿಷಾಂಬ ಅಂತ ಡಿಸೈಡ್ ಮಾಡ್ಕೊಂಡ್ವಿ. ಶ್ರಾವಣ ಮಾಸದಲ್ಲಿ 16 ಸೋಮವಾರ ಲಿಂಗ ಪೂಜೆ ಮಾಡಿದಾಗ ನಮ್ಮಕ್ಕ ಅವ್ರು ಬಿಟ್ಟಿದ್ದು ನಂಜನಗೂಡು ಅಲ್ಲೇ. ನಂಜನಗೂಡು ಹತ್ರನೇ ಹರಿಯೋ ನೀರಲ್ಲಿ ದೋಣಿಯಲ್ಲಿ ಹೋಗ್ಬಿಟ್ಟು ನಾವು ಲಿಂಗ ಬಿಟ್ಟಿದ್ದು. ಅದೊಂಥರ ಎಕ್ಸ್ಪೀರಿಯನ್ಸ್ ಚೆನ್ನಾಗಿತ್ತು. ಬಟ್ ಇದು ಒಂಥರ ಚೆನ್ನಾಗಿತ್ತು. ಹರಿಯೋ ನೀರು ಹತ್ರ ಸ್ಟೆಪ್ಸ್ ಹತ್ರ ದೇವ್ರನ್ನ ಇಟ್ಕೊಂಡು ಪೂಜೆ ಮಾಡಿ ಅಲ್ಲೇ ಬಿಡೋದು. ಇನ್ನೊಂದು ನಿಮಿಷಾಂಬ ದೇವಸ್ಥಾನ ಹತ್ರ ತುಂಬ ಫೋರ್ಸಾಗೆ ನೀರು ಹರಿತಾ ಇತ್ತು. ಹಾಗಾಗಿ ಇನ್ನೂ ಚೆನ್ನಾಗಿರುತ್ತೆ. ಲಿಂಗ ನಿಂಗೆ ಬಿಟ್ಟಿದ ತಕ್ಷಣವೇ ಒಂದೇ ಸಮ ಫೋರ್ಸಾಗೆ ಮುಂದೆ ಹೋಗ್ಬಿಡ್ತು ತಟ್ಟೆ. ನಾನು ಮೈಸೂರಲ್ಲಿರೋ ನಿಮಿಷಾಂಬಗೆ ಜಾಸ್ತಿ ಸತಿ ಹೋಗಿಲ್ಲ, ಇದು ನನ್ನ 3rd ಟೈಮ್ ಅಷ್ಟೇ. ಹಾಗಾಗಿ ನನಗಷ್ಟು ಐಡಿಯಾ ಇರಲಿಲ್ಲ ಯಾವ ಥರ ಇರುತ್ತೆ ಅಲ್ಲಿ ಅಂತ. ನಿಮಿಷಾಂಬ ದೇವಸ್ಥಾನದಲ್ಲೇ ಬಿಡೋಣ ಅಂತ ನಾವು ಲಾಸ್ಟ್ ಮೂಮೆಂಟಲ್ಲಿ ನಾವು ಡಿಸೈಡ್ ಮಾಡ್ಕೊಂಡಿದ್ದು. ಬಟ್ ಹೋಗಿದ್ದಕ್ಕೂ ಒಂಥರ ಸ್ಯಾಟಿಸ್ಫೈಯಿಂಗ್ ಆಗಿತ್ತು, ಚೆನ್ನಾಗಿ ಅನಿಸ್ತು. ಒಳಗಡೆ ದೇವಸ್ಥಾನದಲ್ಲಿ ಬತ್ತೀಶ್ವರ ಅಂತ ಒಂದು ದೇವರಿದೆ, ಅಲ್ಲಿ ಹೋಗಿದ್ದಕ್ಕಂತೂ ಇನ್ನೂ ಒಂಥರ ಚೆನ್ನಾಗಿ ಅನ್ನಿಸ್ತು. ಯಾಕಂದರೆ ಬತ್ತೀಶ್ವರ ಅಂದರೆ ಈಶ್ವರ ಅಂತಾನೆ. ನಾವು ಪೂಜೆ ಮಾಡಿದ್ದು ಶಿವಂಗೇನೆ, ಈಶ್ವರ. ಹಾಗಾಗಿ ಎಲ್ಲೋ ಒಂದು ಕಡೆ ಕಾರ್ನರೆಲ್ಲ ಒಂಥರ ಅನಿಸ್ತು, ಶಿವನ ದೇವಸ್ಥಾನ ಆ ಥರ ಬಿಡ್ಬೋದಾಗಿತ್ತು ಅಂತ. ಬಟ್ ತುಂಬಾ ರಶ್ ಇತ್ತೆ ಅಂತ ನಾವು ಹೋಗಲಿಲ್ಲ. ಬಟ್ ಇಲ್ಲೂ ಈಶ್ವರ ಅಂತಲೇ ನಾವು ದರ್ಶನ ಮಾಡಿದ್ರಲ್ಲ, ಅದು ನನಗೆ ಒಳಗಡೆ ಈ ಥರ ಬತ್ತೀಶ್ವರ ಅಂತ ಒಂದು ದೇವರಿದೆ ಅಂತ ನಂಗೆ ದೇವಸ್ಥಾನಕ್ಕೆ ಹೋಗಿದ್ದಾದ್ಮೇಲೆ ಗೊತ್ತಾಗಿದ್ದು. ಬಟ್ ಆ ದೇವ್ರನ್ನ ನೋಡಿದಾಗ ನಂಗೆ ತುಂಬಾ ಖುಷಿ ಅನಿಸ್ತು. ಹೆಂಗೋ ಏನು ಪ್ಲ್ಯಾನ್ ಮಾಡಿಲ್ದಿರೋ ಹೋಗಿದ್ದಕ್ಕೂ ಚೆನ್ನಾಗಾಯಿತು ದರ್ಶನ. ಮತ್ತು ಲಿಂಗ ವಿಸರ್ಜನೆ ಮಾಡಿದ್ದೂ ಒಂಥರ ಖುಷಿ ಅನಿಸ್ತು. ಪೂಜೆ ಮಾಡಿದ್ದಕ್ಕೂ ಒಂಥರ ಸ್ಯಾಟಿಸ್ಫೈಯಿಂಗ್ ಆಗಿ ತುಂಬ ಚೆನ್ನಾಗಿ ಅನಿಸ್ತು. ಪೂಜೆ ಎಲ್ಲ ಮುಗ್ದಿದ್ದಾದ್ಮೇಲೆ ಆ ತಟ್ಟೆ ಸಮೇತ ಲಿಂಗ ನಾನು ನೀರಲ್ಲಿ ಬಿಡೋಕ್ಕಂತ ಹೋಗ್ತಾ ಇದ್ದೀನಿ. ಒಂದು 2 ಸ್ಟೆಪ್ ಕೆಳಗಡೆ ಇಳಿದ್ಬಿಟ್ಟು ನೀರಲ್ಲಿ ಬಿಟ್ಟೆ, ಆವಾಗ ಒಂದೇ ಸಮ ಹರ್ಕೊಂಡು ಹೋಗುತ್ತೆ ಅಂತ. ಹಂಗೆ ಬಿಡತ್ತಾನೆ. ಮುಂದಕ್ಕೆ ತಳ್ಳು. ನೋಡಿ ಹಿಂಗೆ ಹರ್ಕೊಂಡು ಹೋಗ್ತಾ ಇದೆ. ಏನದು? ಅದು ಸಾಹೇಬ್ ಇಲ್ಲಿ ಮತ್ತೆ ಇದಾಗಿತ್ತು ನನ್ನ ಶಿವರಾತ್ರಿ ಹಬ್ಬದ ವ್ಲಾಗ್. ಲಿಂಗ ಪೂಜೆ ಹೆಂಗೆ ಮಾಡೋದು ಮತ್ತು ಲಿಂಗ ವಿಸರ್ಜನೆ ಮಾಡೋದು ಎಲ್ಲನೂ ಈ ವ್ಲಾಗಲ್ಲಿ ತೋರಿಸಿದ್ದೀನಿ. ನಿಮ್ಗೆ ಇಷ್ಟ ಆಗಿದ್ರೆ ನನ್ನ ವ್ಲಾಗ್ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಕೀಪ್ ಸಪೋರ್ಟಿಂಗ್ ಮೀ. Mama,